ಹಲೋ ಫ್ಯಾಮಿಲಿ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಿವತ್ತು ಮಾರ್ನಿಂಗ್ 6 ಗಂಟೆಯಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಿಗ್ಗೆ ಎದ್ಬಿಟ್ಟು ನನ್ನ ರೊಟೀನು ನಾನು ಹೇಳ್ತಾನೆ ಇದ್ದೀನಿ. 6 ಗಂಟೆಗೆ ಸ್ಟಾರ್ಟ್ ಆಗ್ತಾಯಿದೆ ಡೈಲಿ ಅಂತ ಅಂದ್ಬಿಟ್ಟು ಫಸ್ಟು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿ ಗಣೇಶನಿಗೆ ಒಂದು ಹೂವು ತಂದು ಇಟ್ಟುಬಿಟ್ರೆ ನನಗೇನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಕ್ಕಂಗೆ ಆಗ್ತಾಯಿದೆ. ಮೋಸ್ಟ್ಲಿ ಗಣೇಶನೇ ಕೊಟ್ಟಿರೋ ಎನರ್ಜಿ ಅನಿಸುತ್ತೆ. ಆದರೆ ಏನಪ್ಪ ಅಂತಂದರೆ ಇವತ್ತು ಏನೋ ಒಂಥರ ಯಾವ ಥರ ಅಂತಂದರೆ ಡೈಲಿ ಇದ್ದಂಗಿಲ್ಲ. ಯಾಕೆ ಏನೋ ಅನ್ನೋದನ್ನು ನಾನು ಆಮೇಲೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇವಾಗ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆನೇ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಬ್ಯುಸಿ ರೊಟೀನ್ ಅಂತಲೇ ಹೇಳ್ಬೋದು. ಜೊತೆಗೆ ಒಂದು ಟಾಪಿಕ್ ಬಗ್ಗೆ ಹೇಳಬೇಕಿತ್ತು, ಹಾಗಾಗಿ ಹೇಳ್ತಾಯಿದ್ದೀನಿ. ಪೂರ್ತಿಯಾಗಿ ವಿಡಿಯೋನ ನೋಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ನನಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಹಾಗೆಯೇ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇಷ್ಟ ಆದರೆ, ಯಾಕಂದರೆ ಲೈಕ್ ಜಾಸ್ತಿ ಮಾಡೋದ್ರಿಂದ ಇಷ್ಟೊಂದು ಜನಕ್ಕೆ ಇಷ್ಟ ಆಗ್ತಾಯಿದೆ ಅಂತ ವಿಡಿಯೋ ಮಾಡೋದಕ್ಕೆ ನನಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಓಕೆನಾ? ಬನ್ನಿ, ಇವತ್ತು ನೋಡ್ತಾ ಇದ್ದೀರಾ ಟೀ ಎಲ್ಲ ಮಾಡಿಕೊಂಡು ಸ್ವಲ್ಪ ಕುಡಿದ ಮೇಲೆ ಆನಂತರ ಇವತ್ತು ತಿಂಡಿ ಮಾಡೋದಕ್ಕಿಂತ ಸ್ವಲ್ಪ ಬೇಜಾರು ಥರ ಇತ್ತು. ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ದೀನಿ. ಇವಾಗ ಬಂದು ಪುಳಿಯೋಗರೆನ ಮಾಡ್ಕೋತಾ ಇದ್ದೀನಿ. ಪುಳಿಯೋಗರೆ ಬಂದು ಇದು ಏನು ಮೇಲ್ಕೋಟೆದು ಪುಳಿಯೋಗರೆ. ಮೇಲ್ಕೋಟೆಯಲ್ಲಿ ತುಂಬಾ ಫೇಮಸ್ ಅಲ್ವಾ ಪುಳಿಯೋಗರೆ. ಅಲ್ಲಿಂದ ನಾವು ಹೋಗಿರಲಿಲ್ಲ, ಒಬ್ಬರು ಹೋಗಿದ್ದರು, ಅವ್ರ ಹತ್ರ ತರಿಸಿದ್ದು. ಯಾರು ಅಂತ ಅಂದರೆ ಲಾಸ್ಟ್ ಟೈಮ್ ರಾಖಿ ಕಟ್ಟೋದು ವಿಡಿಯೋ ಹಾಕಿದ್ದೀನಿ, ಇಲ್ಲಾಂತ ಗೊತ್ತಿಲ್ಲ, ನಾನು ಹಾಕ್ತೀನಿ. ಅವ್ರ ಮನೆಯಿಂದ ತರಿಸಿದ್ದು, ಯಾರು ಏನು ಎತ್ತ ಅನ್ನೋದನ್ನು ನಾನು ನೆಕ್ಸ್ಟ್ ಟೈಮ್ ಹೇಳ್ತೀನಿ. ಇವಾಗ ಅದಕ್ಕೆ ನಾನು ಸ್ವಲ್ಪ ಶೇಂಗಾ ಬೀಜನೂ ಕೊಟ್ಟಿದ್ದರು. ಅದು ಸಾಲ್ಟೇಜ್ ಆಗುತ್ತೆ ಅಂತ ಅನ್ನಿಸ್ತು. ಅದನ್ನು ಹಂಗೆ ಬಿಟ್ಬಿಟ್ಟು ಬೇರೆ ಶೇಂಗಾ ಬೀಜ ಹಾಕಿ ಹುರಿದು ಕಡಲೆಬೇಳೆ, ಉದ್ದಿನಬೇಳೆ, ಬೆಳ್ಳುಳ್ಳಿ ಮತ್ತು ಕರಿಬೇವು ಇಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು ಆನಂತರ ನಾನು ಈ ಗೊಜ್ಜನ್ನ ಹಾಕಿ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಾಗ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಉಪ್ಪು ಸ್ವಲ್ಪ ಕಡಿಮೆ ಇತ್ತು, ಸ್ವಲ್ಪ ಉಪ್ಪು ಹಾಕ್ಕೋಬೇಕಾಗಿತ್ತು. ನಾನು ಕೆಲವೊಂದು ಟೈಮು ಉಪ್ಪು ಕರೆಕ್ಟಾಗಿ ಹಾಕಿರ್ತಾರೆ, ಅವಾಗ ಅನ್ನಕ್ಕೂ ಉಪ್ಪು ಹಾಕಿರ್ತೀನಿ ಅಲ್ವಾ. ಉಪ್ಪು ಜಾಸ್ತಿ ಆದರೆ ನೋಡ್ಕೊಳ್ಳೋಣ ಆಮೇಲೆ ಹಾಕ್ಕೊಳ್ಳೋಣ ಅಂತ ಉಪ್ಪು ಹಾಕ್ಕೊಂಡಿರಲಿಲ್ಲ. ಆಮೇಲೆ ತಿನ್ನುವಾಗ ನಂಗೆ ಸ್ವಲ್ಪ ಸಪ್ಪೆ ಅಂತ ಅನ್ನಿಸ್ತು ಅಂತ ನಾನು ಉಪ್ಪು ಹಾಕ್ಕೊಂಡೆ. ಮಕ್ಕಳು ಚೆನ್ನಾಗಿದೆ ಅಂತ ಹಂಗೇ ತಿನ್ಕೊಂಡ್ರು ಕೂಡ. ಇಷ್ಟು ಪುಳಿಯೋಗರೆ ರೆಸಿಪಿ ಅಂತ ಹೇಳ್ಬೋದು. ಇದು ಮೇಲ್ಕೋಟೆಗೆ ಯಾರಾದರೂ ಹೋದರೆ ತೊಗೊಂಬಂದು ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಏನಿಲ್ಲ, ಇಷ್ಟೇ ಸಿಂಪಲಾಗಿ, ಅದಕ್ಕೆ ಏನೂ ಹಾಕ್ತಿಲ್ಲೇ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಬಿಸಿ ಮಾಡಿ ಆ ಗೊಜ್ಜನ್ನ ಹಾಕಿ ಸ್ವಲ್ಪ ಶೇಂಗಾ ಬೀಜ ಅವರೇ ಕೊಟ್ಟಿರ್ತಾರಲ್ಲ ಅದನ್ನು ಹಾಕಿನೂ ಮಿಕ್ಸ್ ಮಾಡ್ಕೋಬೋದು. ಹಂಗೇ ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೂ ಕೂಡ ಇಷ್ಟ ಆಗುತ್ತೆ. ಯಾರಾದರೂ ಮೇಲ್ಕೋಟೆಯಿಂದ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನೋಡೋಣ ನನ್ನ ವಿಡಿಯೋ ಎಲ್ಲೆಲ್ಲಿಗೆ ರೀಚ್ ಆಗಿದೆ ಅಂತ. ಯಾಕಂದರೆ ಅಷ್ಟೊಂದು ರೀಚ್ ಆಗೋ ಅಷ್ಟೇನು ಸಬ್ಸ್ಕ್ರೈಬರ್ಸ್ ಇಲ್ಲ, ಆದರೂ ಅದರೊಳಗಡೆ ಯಾರಾದರೂ ಇರ್ಬೋದಲ್ವಾ ಅಂತ ಕೇಳ್ತಾ ಇರೋದಷ್ಟೇ. ಅದಕ್ಕೂ ಏನಾದರೂ ಅಂದ್ಕೊತೀರಾ ಅಂತ ಮುಂಚೆನೇ ಹೇಳ್ತಾ ಇದ್ದೀನಿ. ಅನ್ನ ಉದುದ್ರಾಗಿರಬೇಕು, ಆವಾಗ ಚೆನ್ನಾಗಿರುತ್ತೆ ಪುಳಿಯೋಗರೆಗೆ ಅಂತ ಹೇಳ್ಬೋದು. ನಾನು ಇವತ್ತು ಹಂಗೇ ಉದುದ್ರಾಗಿ ಮಾಡಿಕೊಂಡು ಅಮ್ಮಗೆ ಅಲ್ಲಿ ಟೇಸ್ಟ್ ನೋಡೋದಕ್ಕೆ ಕೊಟ್ಟಿದ್ದೆ. ಅಮ್ಮ ತಿಂದ್ಬಿಟ್ಟು ಚೆನ್ನಾಗಿದೆ ಅಂತಲೇ ಹೇಳಿದ್ಲು ಅಂತ ನಾನು ಉಪ್ಪು ಹಾಕಿರಲಿಲ್ಲ. ಆಮೇಲೆ ನನಗೆ ಉಪ್ಪು ಹಾಕ್ಕೊಂಡೆ. ನೀವು ಯಾವ ರೀತಿ ಬೇಕೋ ಆ ರೀತಿಯಾಗಿ ಮಾಡ್ಕೋಬೋದು. ಏನು ಗೊತ್ತಾ ಫ್ರೆಂಡ್ಸ್, ನಾನು ನಿನ್ನೆ ಹೇಳಿದೆ ಅಂತ ನಿನ್ನೆನಾ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಅಲ್ವಾ, ತುಂಬಾ ಆ್ಯಕ್ಟಿವ್ ಆಗಿದ್ದೀನಿ ಇಲ್ಲಿ ಬಂದ ಮೇಲೆ, ಈ ಮನೇಲಿ ಖುಷಿಯಾಗಿದ್ದೀನಿ ಅಂತ. ಅದು ಮೋಸ್ಟ್ಲಿ ನನ್ನ ದೃಷ್ಟಿ ನನಗೆ ಬಿತ್ತಾ ಅಂತ ಗೊತ್ತಿಲ್ಲ. ಬೆಳಗ್ಗೆ ಮಾಮೂಲಿ ಅಂತ ಎದ್ದಿದ್ದೀನಿ, 6 ಗಂಟೆಗೆ ಎದ್ಬಿಟ್ಟು ಬಾಗಿಲಿಗೆಲ್ಲ ನೀರು ಹಾಕಿ ಬೆಳಗ್ಗೆಯಿಂದನೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ, ನೋಡಿದ್ರಿ. ಅದಾದಮೇಲೆ ತಿಂಡಿ ಮಾಡೋದಕ್ಕೇ ಮನಸ್ಸಾಗಲ್ಲ, ಒಂಥರ ನಿದ್ದೆ ಮಲ್ಕೊಳ್ಳೋಣ ಸುಮ್ಮನೆ ಅಂತ ಅನ್ನಿಸ್ತಾ ಇದೆ. ಏನಕ್ಕೆ ಗೊತ್ತಿಲ್ಲ, ನಿದ್ದೆನೂ ಏನು ಅಂತ ಏನಿದಿಲ್ಲ, ಕರೆಕ್ಟಾಗಿ ಆಗಿದೆ. 9:30 ಮಲ್ಗೋಕೆ ಹೋದ್ವಿ. ನಿದ್ದೆ ಹತ್ತೋಷ್ಟೊತ್ತಿಗೆ ಒಂದು 10 ಗಂಟೆ ಆಗಿದೆ ಅನಿಸುತ್ತೆ. 6 ಗಂಟೆಗೆ ಎದ್ದಿದ್ದೀನಿ. ನಿದ್ದೆನೂ ಚೆನ್ನಾಗೇ ಆಗಿದೆ, ಆದರೂ ಯಾಕೆ ಹಿಂಗೆ ಆಗ್ತಾಯಿದೆ ಅಂತ ಗೊತ್ತಿಲ್ಲ. ಸುಮ್ಮನೆ ಮಲಗಿಬಿಡೋಣ ಸ್ವಲ್ಪ ಹೊತ್ತು ಅಂತ. ಅದಕ್ಕೆ ನನ್ನ ಮಕ್ಳಿಗೂ ಹೇಳಿದೆ, ಅವರು ಹೊರಟಲ್ಲ, ಅವಾಗ ನಿಮ್ಗೆ ಕಳಿಸ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಿಬಿಡ್ತೀನಿ, ಆಮೇಲೆ ಎದ್ದುಬಿಟ್ಟು ನೀವು ಬರೋ ಅಷ್ಟೊತ್ತಿಗೆ ಅಡುಗೆ ಏನಾದ್ರು ಮಾಡ್ತೀನಿ ಅಂತ. ಆಮೇಲೆ ಏನಾಯಿತು, ಆಚೆ ಹೋದೆ. ಆವಾಗ ನೆನಪಾಯಿತು, ನುಗ್ಗೆ ಮರ ನೋಡಿಬಿಟ್ಟು ಪಕ್ಕದ ಮನೆಯವರು ಏನು ತುಪ್ಪ ಮಾಡಬೇಕಿತ್ತು ಅಂತ. ಮೊನ್ನೆ ಹೇಳಿದೆ ಅಲ್ವಾ, ಊರಲ್ಲಿ ಮನೆ ಬಿದ್ದೋಗಿದೆ ಅಂತ. ಹಸ್ಬೆಂಡ್ ಹೋಗಿದ್ರು, ಅತ್ತೆ ಬೆಣ್ಣೆ ತೊಗೊಂಡಿದ್ರಂತೆ, ಮಕ್ಕಳು ಬರ್ತಾರೆ ಕೊಟ್ಟು ಕಳಿಸೋಣ ಅಂತ. ಅದನ್ನು ಕೊಟ್ಟು ಕಳಿಸಿದ್ರು. ಅದು ಫ್ರಿಜ್ಜಲ್ಲಿ ಬಿಟ್ಟಿದ್ದೀನಿ. ಅದನ್ನು ತುಪ್ಪ ಮಾಡಬೇಕು ಅಂತ ಫ್ಲಾಶ್ ಆಯಿತು. ಹಾಗಾಗಿ ಇವಾಗ ಅದು ಸಂಜೆ ಮಾಡಬಾರ್ದಂತೆ, ಶಾಸ್ತ್ರ ಥರ ಅಂತ. ಅದು ಸಂಜೆ ಟೈಮು ತುಪ್ಪ ಕಾಯಿಸಬಾರ್ದು ಅಂತ ಅಮ್ಮ ಹೇಳಿದ್ರು. ಹಂಗಾಗ್ಬಿಟ್ಟು ಅಮ್ಮನ ಹತ್ರ ಕೇಳಿಕೊಂಡು ಇವಾಗ ತುಪ್ಪ ಮಾಡೋದಕ್ಕೆ ಏನೇನು ಬೇಕು ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಆಮೇಲೆ ತೋರಿಸ್ತೀನಿ. ಒಂದು ಪ್ಲೇಟಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬಟ್ ಮೈಂಡ್ ಸರಿ ಇಲ್ಲ ಅಂದರೆ ಒಂದೊಂದು ಸಲ ಕೆಲಸಗಳು ನಾವು ಅಂದ್ಕೊಂಡಂಗೆ ಆಗಲ್ಲ. ಹಂಗಾಗ್ಬಿಟ್ಟು ಏನು ಮಾಡ್ತಾಯಿದ್ದೀನಿ, ಫಸ್ಟು ನೋಡಿ
ಸ್ವಲ್ಪ ಟೀ ಬಿಸಿ ಮಾಡಿಕೊಂಡು ಸೋಸ್ಕೊಂಡಿದ್ದೀನಿ. ಇವಾಗ ಸಿಂಕಲ್ಲಿ ಪಾತ್ರೆ ಏನು ಜಾಸ್ತಿ ಇಲ್ಲ, ಬೆಳಿಗ್ಗೆ ಅಮ್ಮನೇ ತೊಳ್ಕೊಡ್ಲಿ, ಇವತ್ತು ಪಾತ್ರೆನೂ ನಾನು ತೊಳೆದಿಲ್ಲ, ನಾನೇ ತೊಳಿತಾ ಇದ್ದಳು, ಏನೂ ಹೇಳ್ತಾ ಇರಲಿಲ್ಲ, ಓದ್ತಾ ಇದ್ಲು ಅಂತ. ಟೆಸ್ಟ್ ಬೇರೆ ಹತ್ರ ಬಂದುಬಿಟ್ಟಿದೆ. ಇವತ್ತು ಸ್ವಲ್ಪ ಪಾತ್ರೆ ತೊಳ್ಕೊಡು ಅಂತಂದರೆ ಜಾಸ್ತಿ ಇರಲಿಲ್ಲ, ನೈಟ್ ಊಟ ಮಾಡಿರೋದಷ್ಟೇ ಇತ್ತು, ಹಾಗಾಗಿ ತೊಳ್ಕೊಡ್ಲು ಅಮ್ಮು. ಇವಾಗ ತಿಂದು ಹೋಗಿರೋ ತಟ್ಟೆಗಳಷ್ಟೇ ಇದೆ, ಅದನ್ನು ಅಷ್ಟು ತೊಳಿಬೇಕು. ಎಲ್ಲ ಮಾಡಿ ಮುಗಿಸಿ ಪಾತ್ರೆ ತೊಳೆದಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿನೇ ನೆಕ್ಸ್ಟು ನಾನು ಏನು ಅಡುಗೆ ಮಾಡೋಣ, ಮಕ್ಕಳು ಬರೋಷ್ಟೊತ್ತಿಗೆ ಸಾಂಬಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಿಂಗೆ ಹೋಗುತ್ತೆ ಅಂತ ತುಂಬಾ ಬ್ಯುಸಿ ರೊಟೀನ್ ಅಂತಲೇ ಹೇಳ್ಬೋದು. ಹಿಂಗೆ ಹೋಗುತ್ತೆ ಗೊತ್ತಿಲ್ಲ. ಸಂಜೆವರೆಗೂ ರೆಸ್ಟ್ ಮಾಡೋಕ್ಕೂ ನಾನು ಅಂದ್ಕೊಂಡಿದ್ದೀನಿ, ರೆಸ್ಟ್ ಮಾಡ್ತೀನೋ ಇಲ್ಲೋ ಅಂತಲೂ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕಿತ್ತು. ನಾನು ಇಂಗ್ಲೀಷ್ ಮಾತಾಡೋದನ್ನು ಕಲಿಯೋಣ ಅಂತೇಳಿ ಸ್ಪೋಕನ್ ಇಂಗ್ಲೀಷ್ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿದ್ದೀನಿ. ಅವರ ಒಂದು ಪರ್ಮಿಷನ್ನ ತೊಗೊಂಡು ನೋಡೋಣ. ಅವರು ಇವಾಗ ನಾನು ಮಾತಾಡೋಕ್ಕಿಂತ ಮುಂಚೆ ನಾನು ಪರ್ಮಿಷನ್ ತೊಗೊಂಡಿಲ್ಲ. ಒಂದು ಸಲ ಕೇಳಿ ನೋಡಿ, ನಾನು ಎಡಿಟ್ ಮಾಡುವಾಗ ಅವ್ರು ಏನಾದರೂ ಪರ್ಮಿಷನ್ ಕೊಟ್ಟರು ಅಂದರೆ ನಾನು ಅವ್ರ ನಂಬರನ್ನ ಸ್ಕ್ರೀನ್ ಮೇಲೆ ಹಾಕ್ತೀನಿ ಮತ್ತು ಡಿಸ್ಕ್ರಿಪ್ಷನಲ್ಲೂ ಹಾಕ್ತೀನಿ. ನೋಡೋಣ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ನನಗಂತೂ ಸಖತ್ ಇಷ್ಟ ಆಯಿತು. ನಾನು ಯಾರನ್ನೂ ನಂಬೋದಿಲ್ಲ ಅಷ್ಟು ಇದರಲ್ಲಿ ಹೇಳಬೇಕು ಅಂತಂದರೆ. ಆ ಥರ ಏನೋ ಡೈರೆಕ್ಟಾಗಿ ಅವ್ರೇನೋ ಯಾವುದೋ ಒಂದು ಪ್ರಮೋಷನ್ ಥರ ಮಾಡಿಬಿಟ್ಟು ನಂಬರ್ ಕೊಟ್ಟಿದ್ದಾರೆ. ಅದು ನನಗೆ ಹೆಲ್ಪ್ ಆಗುತ್ತೆ, ನನಗೆ ಇದು ಇಂಪಾರ್ಟೆಂಟಾಗಿದೆ, ನನಗೆ ಬೇಕೇ ಬೇಕು ಅನ್ನೋ ಥರ ಇದ್ರೂ ಕೂಡ ಯಾಕೋ ನಂಬರ್ಗೆ ನಾನು ಫೋನ್ ಮಾಡ್ತಾ ಇರಲಿಲ್ಲ. ಬಟ್ ಇದು ಲೇಡಿ ನಂಬರು ಅಂತೇಳಿ ಒಂದು ಕಡೆ. ಆಮೇಲೆ ಅವರು ತುಂಬ ದಿನದಿಂದ ನಾನು ಅನುಗೌಡ ಯೂಟ್ಯೂಬರ್ ಇದ್ದಾರಲ್ಲ, ಇವ್ರ ಬಗ್ಗೆ ಹೇಳೋದನ್ನ ಕೇಳ್ತಾ ಇದ್ದೆ, ನೋಡ್ತಾ ಇದ್ದೆ. ಜೊತೆಗೆ ಬೇರೆಯವರೆಲ್ಲ ಇವರು ಕಮೆಂಟೆಲ್ಲ ನೋಡಿ ಸೇರ್ಕೊಂಡಿರೋರು ಕೂಡ ಕಮೆಂಟ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಮತ್ತು ಇಂಗ್ಲೀಷ್ ಅಂದ್ರೆ ಸ್ವಲ್ಪನೂ ಬರಲ್ಲ, ಹಂಗಿರೋರಿಗೆ ಹೆಂಗೆ ಕಲಿಸ್ತಾರೆ, ಅದು ಡೌಟ್ ಇದೆ ಅಂತ ಎಲ್ಲನೂ ಹೇಳ್ತಾ ಇದ್ದು. ಆ ಥರ ಡೌಟ್ ಇರೋರಿಗೂ ಅವರು ಸ್ವಲ್ಪ ಜಾಯ್ನ್ ಆಗಿ ಕಲ್ತಿರೋದು ಚೆನ್ನಾಗಿ ಹೇಳ್ಕೊಡ್ತಾರೆ. ಮ್ಯಾಮ್ ಮಾತಾಡೋದು ಅದೆಲ್ಲ ಸಖತ್ ಚೆನ್ನಾಗಿರುತ್ತೆ, ಫ್ರೆಂಡ್ಲಿ ಆಗಿರ್ತಾರೆ. ಇದೆಲ್ಲನೂ ಕೇಳುವಾಗ ಫೋನ್ ಮಾಡೋದಕ್ಕೆ ನಮ್ಗೆ ಭಯ ಅಂತ ಅನ್ನಿಸ್ಲಿಲ್ಲ. ನಾನು ಫಸ್ಟ್ ಫೋನ್ ಮಾಡಿದಾಗಲೇ ನಾನು ಅವ್ರ ಹತ್ರನೂ ಅದನ್ನೇ ಹೇಳಿದೆ, ನನಗೆ ಯಾರನ್ನೂ ನಂಬಲ್ಲ, ನಾನು ತುಂಬಾ ಹಿಂದೆ ಎಲ್ಲ ಯಾರನ್ನೂ ನಂಬಾರ್ದು ಅನ್ನೋಷ್ಟು ಪಾಠ ಕಲ್ತ್ಬಿಟ್ಟಿದ್ದೀನಿ. ಹಾಗಾಗಿ ನಾನು ನಿಮಗೆ ಯಾವ ರೀತಿಯಾಗಿ ನಂಬಿ ಕಾಲ್ ಮಾಡಿದ್ದೀನೋ ನನಗೆ ಗೊತ್ತಿಲ್ಲ ಅಂಥೇಳಿ ಹೇಳ್ಬಿಟ್ಟೇ ನಾನು ಮಾತಾಡಿದೆ. ತುಂಬ ಚೆನ್ನಾಗಿ ಫ್ರೆಂಡ್ಲಿಯಾಗಿ, ಫಸ್ಟ್ ಕ್ಯಾಶುವಲಾಗಿ ಫ್ರೆಂಡ್ ಥರನೇ ಕ್ಲೋಸಾಗಿ ಮಾತಾಡಿಕೊಂಡು ಆನಂತರ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ಸುಮ್ಮನೆ ಅಂದರೆ ಏನು, ನೀವು ಸುಮ್ಮನೆ ನಾನು ನೋಡೋಣ, ಕೇಳೋಣ, ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಈ ಥರ ಯಾವತ್ತೂ ಅಂದ್ಕೊಳಕ್ಕೆ ಹೋಗ್ಬಿಡಿ. ಯಾಕಂದರೆ ಹೊರಗಡೆ ಎಲ್ಲ ಎಷ್ಟಿದೆಯೋ ಗೊತ್ತಿಲ್ಲ, ತುಂಬ ಕಡಿಮೆ ಅಮೌಂಟನ್ನು ತೊಗೊಂಡು ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಕ್ಲಾಸ್ನ. ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ಕೂಡ ಜಾಯಿನ್ ಆಗ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನನಗೂ ಕೂಡ ಅವ್ರ ಹತ್ರ ಮಾತಾಡಿದ ಮೇಲೇ ನನಗೆ ಅನಿಸಿದ್ದು, ಯಾರದೋ ಮಾತು ಕೇಳುವಾಗ ಅದಕ್ಕಿಂತನೂ ಅವರು ಮಾತಾಡ್ಸುವಾಗೂ ತುಂಬ ಚೆನ್ನಾಗಿ ಅನಿಸ್ತು ನನಗೆ. ಮತ್ತು ಸುಮ್ಮನೆನೂ ಫೋನ್ ಮಾಡಿ ಅದೇ ನಾನು ಕೇಳ್ಕೊತೀನಿ ಫಸ್ಟು ಈ ಥರ ಅನ್ನೋದಕ್ಕಿಂತ. ಯಾಕಂದರೆ ನಾನು ಫೋನ್ ಮಾಡುವಾಗೂ ಹಂಗೆ ಅಂದ್ಕೊಂಡಿದ್ದು, ಏನಂತ ಫೀಸ್ ಬಗ್ಗೆ ಫಸ್ಟ್ ಕೇಳ್ಕೊಳ್ಳೋಣ, ಜಾಸ್ತಿ ಏನಾದರೂ ಇತ್ತು ಅಂದರೆ ಅಲ್ವಾ ಅಂತೇಳಿ ನಮ್ಮದು ಯೋಚನೆ ಮಾಡಬೇಕಲ್ವಾ ಅಂತ. ಬಟ್ ಅವ್ರು ಮಾತಾಡೋದನ್ನೆಲ್ಲ ಕೇಳಿ ಅದನ್ನೆಲ್ಲ ಏನು ಅಂದರೆ ಬೇರೆಯವರೆಲ್ಲ ಏನಾದರೂ ಒಂದು ಬಿಸ್ನೆಸ್ ಏನಾದರೂ ಮಾಡ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಇದು ಮಾಡ್ತಾರಲ್ವ, ಆ ಥರ ಏನಾದರೂ ಇದ್ದರೆ ಈ ಥರ ಎಲ್ಲ ನನಗೂ ಡೌಟ್ ಇತ್ತು. ಬಟ್ ಅವರು ಎಕ್ಸ್ಪ್ಲೇನ್ ಎಲ್ಲ ಮಾಡಿದ್ಮೇಲೂ ದುಡ್ಡಿಂದು ಅಷ್ಟೇ ಜಾಸ್ತಿ ಆಯ್ತೇನೋ ಈ ಥರ ನನಗೆ ಅನ್ನಿಸ್ಲೇ ಇಲ್ಲ. ಯಾಕಂದರೆ ಅವ್ರು ಮಾತು ಕೇಳಿದ್ಮೇಲೆ ನಂಗೆ ಅನ್ನಿಸ್ಲಿಲ್ಲ, ಅಲ್ಲ ಅದು ಕಡಿಮೆನೇ, ಪರವಾಗಿಲ್ಲ, ಇಷ್ಟೆಲ್ಲ ಕಲಿಸ್ತಾರೆ, ಇಷ್ಟು ಚೆನ್ನಾಗಿ ಮಾತಾಡಿ ಕಲಿಸ್ತಾರೆ ಅಂತ ಅಂದರೆ ನನಗೆ ಪರವಾಗಿಲ್ಲ ಅಂತ ಅನ್ನಿಸ್ತು. ಬಟ್ ಅದು ಫೀಸ್ ಬಗ್ಗೆ ನಾನು ಹೇಳೋಂಗಿಲ್ಲ, ಯಾಕಂದರೆ ಅದು 3-4 ಸ್ಟೆಪ್ಪಲ್ಲಿದೆ, ಅದನ್ನು ಅವರೇ ಎಕ್ಸ್ಪ್ಲೇನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಂಗೆ ಅದು ಬರೋದು ಇಲ್ಲ ಅನಿಸುತ್ತೆ. ಹಂಗಾಗಿಬಿಟ್ಟು ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಸ್ಕ್ರೀನ್ ಮೇಲೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ, ಚಂದನ ಅಂತ ಅವ್ರ ಹೆಸರು. ಒಂದೇ ಒಂದು ಸಲ ನಿಮ್ಗೆ ಏನಾದರೂ ಜಾಯ್ನ್ ಆಗಬೇಕು, ಕಲೀಲೇಬೇಕು ಅನ್ನೋದು ಸ್ಟ್ರಾಂಗ್ ಆಗಿತ್ತು ಅಂತಂದರೆ ಒಂದೇ ಒಂದು ಸಲ ಕಾಲ್ ಮಾಡಿ ಸಾಕು, ಅಥವಾ ಮೆಸೇಜ್ ಹಾಕಿ ಅವರೇನೇ ಫೋನ್ ಮಾಡ್ತಾರೆ, ಇಂಥ ಟೈಮಲ್ಲಿ ಮಾಡಿ ಅಂತ, ಅಥವಾ ಇಂಥ ಟೈಮಲ್ಲಿ ಮಾಡಿ ಅಂತ ಅವ್ರು ಹೇಳ್ತಾರೆ. ಏನು ನೋಡಿಕೊಂಡು ಮಾತಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಸಖತ್ ಸ್ವೀಟ್ ಅಂತಲೇ ಹೇಳ್ಬೋದು. ನಂಗೆ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಕ್ಲಾಸ್ ಅಷ್ಟೇ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ನಾನು ಜಾಯ್ನ್ ಆಗಿ ತುಂಬ ದಿನ ಏನಾಗಿಲ್ಲ, ಒಂದು 4-5 ಡೇಸ್ ಆಯಿತು ಅನಿಸುತ್ತೆ. ಬಟ್ ಓಕೆ, 4-5 ಡೇಸಿಗೆ ಏನು ಕಲಿಸ್ಬೇಕು ಅಷ್ಟನ್ನು ಕಲಿಸ್ತಾ ಇದ್ದಾರೆ. ಮತ್ತು ನಾನು ಕಾಲ್ ಕೂಡ ಮಾಡಿರಲಿಲ್ಲ, ಅದೇನು ಹೇಳ್ಕೊಡ್ತಾ ಇದ್ದಾರೆ ಎಲ್ಲನೂ ಪರವಾಗಿಲ್ಲ, ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇತ್ತಲ್ಲ. ಹಾಗಾಗಿ ನಾನು ಕಾಲ್ ಮಾಡಿರಲಿಲ್ಲ. ಇವತ್ತು ಮಾರ್ನಿಂಗ್ ಅವರೇನೇ ಕಾಲ್ ಮಾಡಿ ಏನಾದರೂ ಡೌಟ್ ಇದೆಯಾ, ಅಥವಾ ನಿಮಗೆಲ್ಲ ಅರ್ಥ ಆದ್ರೂ ವಾರದಲ್ಲಿ ಅಟ್ಲೀಸ್ಟ್ 2 ಟೈಮ್ ಕಾಲ್ ಮಾಡಿ. ಯಾಕಂದರೆ ಅದು ನೀವೇನಾದರೂ ಬೇರೆ ಥರ ತಿಳ್ಕೊಂಡಿದ್ರೆ ಅದನ್ನೇನಾದ್ರೂ ಚೇಂಜಸ್ ಮಾಡ್ಕೊಳ್ಳೋದಿರುತ್ತೆ, ಅಥವಾ ನೀವು ಕರೆಕ್ಟಾಗಿ ತಿಳ್ಕೊಂಡಿದ್ರೆ ಓಕೆ ಅಂತೆಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಪಾಪ. ಹಾಗಾಗಿ ಹೇಳ್ತಾ ಇದ್ದೀನಿ, ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಒಂದು ಸಲ ಕಾಲ್ ಮಾಡಿ ಮಾತಾಡಿ. ನಿಮಗೂ ಕೂಡ ಖುಷಿಯಾಗುತ್ತೆ, ನೀವು ಕೂಡ ಇಂಗ್ಲೀಷ್ ಕಲಿತು. ನನ್ನ ಒಂದು ಇದಿರೋದೇನು ಅಂತಂದರೆ ಇಂಗ್ಲೀಷ್ ಕಲಿತಾ ಇರೋದು ಮೇನ್ ಉದ್ದೇಶ ಬಂದು
ನನ್ನ ಮಕ್ಕಳಿಗೆ ಓದಿಸೋದಕ್ಕೆ ಆಗ್ತಾ ಇರಲಿಲ್ಲ. ಅವರು ಏನಾದರೂ ಇಂಗ್ಲೀಷಲ್ಲಿರೋದನ್ನ ಸ್ವಲ್ಪ ಕನ್ನಡದಲ್ಲಿ ಅರ್ಥ ಮಾಡಿಸಿ ಒಮ್ಮೆ ಅಂತಂದರೆ ನನಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಅದು ಒಂದು ರೀಸನ್ನು. ಜೊತೆಗೆ ಬೇರೆ ಒಂದು ಏನಾದರೂ ಹೊರಗಡೆ ಕೆಲಸ ಮಾಡ್ತೀನಿ ಅಥವಾ ಸಿಸ್ಟಮ್ ವರ್ಕ್ ಏನಾದರೂ ಹೋಗಬೇಕು ಅಂದರೆ ಕಂಪ್ಯೂಟರ್ ಕಲಿಬೇಕಲ್ವ. ಕಂಪ್ಯೂಟರ್ ಆಲ್ರೆಡಿ ನಾನು ಕಲ್ತಿದ್ದೀನಿ ತುಂಬ ಹಿಂದೆ, ಬಟ್ ಅದೆಲ್ಲ ಇವಾಗ ವರ್ಕ್ ಆಗಲ್ಲ ಅನಿಸುತ್ತೆ. ಹಂಗಾಗಿ ನಾನು ಕಂಪ್ಯೂಟರ್ ಕಲಿ ಅಂತ ಹೇಳ್ತಾ ಇದ್ರು ನನ್ನ ಹಸ್ಬೆಂಡು. ಅದಕ್ಕೆ ನಾನು ಓದಿದ್ದು ಇಂಗ್ಲೀಷ್ಗೂ ಇವಾಗಿನ ಇಂಗ್ಲೀಷ್ಗೂ ನನಗೆ ಅದು ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ ರೀ ಅಂತ ಹೇಳ್ಬಿಟ್ಟೆ ಮುಂದೆ ಹಾಕೊಂಡು ಬಂದಿದ್ದೆ. ಅದಕ್ಕೆ ಫಸ್ಟ್ ಇದನ್ನು ಕಲಿಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ಜಾಯ್ನ್ ಆಗಿದ್ದೀನಿ. ನಿಮಗೆ ಈ ಒಂದು ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೇನೇ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ, ಕೊನೆವರೆಗೂ ನೋಡಿ ಬನ್ನಿ. ಅಷ್ಟರೊಳಗೆ ಟೀ ತಣ್ಣಗೆ ಆಗೋಯ್ತು ಅನ್ಸುತ್ತೆ, ಕುಡ್ಕೊಂಡು ಬರ್ತೀನಿ. ಆಮೇಲೆ ತುಪ್ಪ ಕಾಯಿಸೋದನ್ನು ತೋರಿಸ್ತೀನಿ ಯಾವ ರೀತಿಯಾಗಿ ಅಮ್ಮ ಮಾಡಿದ ತುಪ್ಪ ಅಲ್ಲ, ಅಮ್ಮ ಹೇಳ್ಕೊಟ್ಟು ನಾನು ಮಾಡ್ತಾ ಇರೋ ತುಪ್ಪ ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನು ಕೂಡ ನಾನು ಮಾಡಿ ಟೇಸ್ಟ್ ನೋಡಿದ ಮೇಲೂ ಹೇಳ್ತೀನಿ. ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಅಂದರೆ ಚೆನ್ನಾಗೇ ಬರುತ್ತೆ, ಚೆನ್ನಾಗೇ ಇರುತ್ತೆ ಟೇಸ್ಟ್ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟಲ್ಲಿ ನಾನು ಟೇಸ್ಟ್ ಮಾಡಿದ ಮೇಲೂ ಇದೇ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಯಾವ ರೀತಿಯಾಗಿ ಬರ್ತಿದೆ ಅಂತ. ಅದಕ್ಕಾಗಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಸ್ಕಿಪ್ ಮಾಡ್ತಿದ್ದೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಬನ್ನಿ ತುಪ್ಪ ಮಾಡೋದನ್ನು ತೋರಿಸ್ತೀನಿ ಹೇಗೆ ಅಂತ. ಫಸ್ಟ್ ಒಂದು ಪುಡಿನ ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾನು 1 ಸ್ಪೂನಷ್ಟು ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ. ಇದನ್ನು ಹುರ್ಕೋಬೇಕು, ಸ್ವಲ್ಪ ಪುಡಿ ಆಗಲ್ಲ ಅಲ್ವ, ಹಾಗಾಗಿ ಹುರ್ಕೋಬೇಕು. ಇದ್ರ ಜೊತೆಗೆ ಇಲ್ಲಿ 2 ಏಲಕ್ಕಿನ ಸುಲಿದು ಒಳಗಡೆ ಬೀಜ ಮಾತ್ರ ಹಾಕ್ಕೊಂಡಿದ್ದೀನಿ. 4 ಲವಂಗನ ತೊಗೊಂಡಿದ್ದೀನಿ. ಯಾಕಂದರೆ ಪುಡಿ ಜಾಸ್ತಿ ಆಯಿತು ಅಂತಂದರೆ ಸ್ವಲ್ಪ ಬಿಡ್ತೀನಲ್ವ, ಆವಾಗ ಲವಂಗದ ಫ್ಲೇವರು ಕಡಿಮೆ ಆಗುತ್ತೆ ಅಂತ. ಅಥವಾ ನೀವು ಇಷ್ಟನ್ನು ಫುಲ್ ಪುಡಿ ಮಾಡಿ ಹಾಕ್ಕೊಳ್ತೀನಿ ಅಂತಂದರೆ ಇದೆಲ್ಲ ಕ್ವಾಂಟಿಟಿ ಸರಿ ಇದೆ. ಲವಂಗ 2 ಮಾತ್ರ ಹಾಕ್ಕೊಳ್ಳಿ ಸಾಕಾಗುತ್ತೆ ಅಂತ ಅಮ್ಮ ಹೇಳಿದ್ದು 2. ನಾನು ಮೆಂತ್ಯ ಕಾಳ್ದು ರುಬ್ಬೋದಕ್ಕೆ ಜಾಸ್ತಿ ಆಗುತ್ತೆ ಅಂತ ಸ್ವಲ್ಪ ಜಾಸ್ತಿ ಹಾಕೊಳ್ಳೋಣ ಅಂದ್ಕೊಂಡು 1 ಸ್ಪೂನು ಸಾಕಾಗುತ್ತೆ. ಈಗ ಸ್ವಲ್ಪ ಎಕ್ಸ್ಟ್ರಾನೇ ಹಾಕ್ಕೊಂಡಿದ್ದೀನಿ ನಾನು. ಎಕ್ಸ್ಟ್ರಾ ಏನಾದ್ರು ಆಯಿತು ಅಂದರೆ ಪುಡಿ ಬಿಡಬೇಕಾಗುತ್ತೆ, ಮತ್ತು ಕಡಿಮೆ ಆಗಬಾರ್ದು ಫ್ಲೇವರ್ಗೆ ಅಂತ ಹೇಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಬೇಗನೆ. ಫ್ರೆಂಡ್ಸ್, ಇಲ್ಲಿ ನಾನು 1 kg ಬೆಣ್ಣೆನ ತೊಗೊಂಡಿರೋದು. ಅದಕ್ಕೆ ನಾನು ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತೇಳಿ ಹೇಳ್ತಾ ಇದ್ದೀನಿ ಡೀಟೇಲಾಗಿ. ನೀವು ಅಷ್ಟನ್ನೇ ತೊಗೊಂಡು ಮಾಡ್ಕೊಳ್ಳಿ. ಟೇಸ್ಟು ತುಂಬಾ ಚೆನ್ನಾಗಿ ಬಂದಿತ್ತು. ತುಪ್ಪ ಸಖತ್ತಾಗಿ ಬಂದಿದೆ ಮಾತ್ರ. ಅದನ್ನು ಲಾಸ್ಟಲ್ಲಿ ತೋರಿಸೋದು ನಾನು ಮರ್ತೆ, ಬಟ್ ಇಲ್ಲಿ ಹೇಳ್ತಾ ಇದ್ದೀನಿ ಅದಕ್ಕೆ ಅಂತಲೇ. ಘಮ ಘಮ ಅಂತ ಇದೆ. ನಮ್ಮಮ್ಮು ಅಂತೂ ಪದೇ ಅಡುಗೆ ಮನೆಗೆ ಹೋಗ್ತಾಳೆ, ಓಪನ್ ಮಾಡ್ತಾಳೆ, ನೋಡ್ತಾಳೆ, ಸ್ಮೆಲ್ ನೋಡ್ತಾಳೆ, ಘಮ ಘಮ ಅಂತ ಇದೆ ಮಮ್ಮಿ ಅಂತಾಳೆ. ಅಷ್ಟು ಚೆನ್ನಾಗಿ ಬಂದಿದೆ ಮಾತ್ರ ತುಪ್ಪ. ಬಟ್ ಖಾರದ ಪುಡಿ ಬಂದು ಏನು ಕಾಶ್ಮೀರಿ ಚಿಲ್ಲಿ ಪೌಡರ್ ಮೋಸ್ಟ್ಲಿ ಅದು ಅನಿಸುತ್ತೆ. ಕಲರ್ ಜಾಸ್ತಿ ಆಗಿದೆ, ಹಂಗಾಗಿ ಸ್ವಲ್ಪ ರೆಡ್ ಕಲರ್ ಥರ ಆಗಿಬಿಡ್ತು. ಬಿಟ್ಟರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಖಾರ ಜಾಸ್ತಿ ಏನು ಆಗಿಲ್ಲ. ಅದು ಖಾರದ ಪುಡಿ ಖಾರ ಕಡಿಮೆ ಇರೋದ್ರಿಂದ ಕಲರ್ ಸ್ವಲ್ಪ ಜಾಸ್ತಿ ಬಂದಿದೆ ಅಂತ ಹೇಳ್ಬೋದು. ಇವಾಗ ಏನು ರೆಡಿ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ನೋಡಿ. ಅದು ಸ್ವಲ್ಪ ಹುರ್ಕೊಂಡ್ಮೇಲೆ ಸ್ವಲ್ಪ ತಣ್ಣಗಾಗಬೇಕು, ಹಂಗಾಗಿ ಜಾರಲ್ಲಿ ಹಾಕಿದ್ದೀನಿ ಲವಂಗ ಮತ್ತು ಏಲಕ್ಕಿ. ಅಷ್ಟನ್ನು ಸ್ವಲ್ಪ ತಣ್ಣಗಾಗೋಷ್ಟೊತ್ತಿಗೆ ಸ್ವಲ್ಪ ಒಂದು ಚಿಕ್ಕದು 1-2 ಗಡ್ಡೆ, ದೊಡ್ಡದಾದರೆ ಒಂದೇ ಸಾಕಾಗುತ್ತೆ. ಬೆಳ್ಳುಳ್ಳಿನ ಇವಾಗ ಸಿಪ್ಪೆ ಏನು ತೆಗಿತಾ ಇಲ್ಲ ನಾನು, ಸ್ವಲ್ಪ ಅದು ಕಡ್ಡಿ ಥರ ಬರುತ್ತಲ್ಲ ಅದನ್ನು ತೆಗೆದ್ಬಿಟ್ಟು ಇವಾಗ ಜಜ್ಜಿ ಇಟ್ಕೊಂಡಿದ್ದೀನಿ. ಇದು ಕಾಯಿಸುವಾಗ ಬೆಳ್ಳುಳ್ಳಿ ಹಾಕೋದನ್ನು ಸ್ಕಿಪ್ ಆಗಿದೆ ವಿಡಿಯೋ, ಹಾಗಾಗಿ ಇಲ್ಲೇ ಹೇಳ್ತಾ ಇದ್ದೀನಿ. ಇವಾಗ ಫಸ್ಟು ಬೆಣ್ಣೆನ, ಅದು ಮೊನ್ನೆ ಬಿದ್ದೋಗಿತ್ತು ಅಂತ ಹೇಳಿದ್ನಲ್ವ, ಮಣ್ಣೇನಾದರೂ ಬಿದ್ದಿದ್ರೆ ಅಂತ ಒಂದು, ಜೊತೆಗೆ ಬೆಣ್ಣೆ ಒಳಗಡೆ ಕೂದಲು ಏನಾದರೂ ಸೇರಿಕೊಂಡಿತ್ತು ಅಂತ ಅಂದರೆ ಉಕ್ಕಿ ಬರುತ್ತಂತೆ, ಅದು ಫುಲ್ಲು ಉಕ್ಕೆ ಹೋಗುತ್ತಂತೆ. ಹಂಗಾಗಿ ಅಮ್ಮ ಹೇಳ್ತಾಯಿದ್ರು ಸ್ವಲ್ಪ ಅದನ್ನು ಜಿನ್ಗಿದ ತಕ್ಷಣವೇ ಸೋಸ್ಕೊಂಡ್ಬಿಟ್ಟು ದೊಡ್ಡ ಪಾತ್ರೆಯಲ್ಲಿ ಇಟ್ಕೊಂಡು ಮಾಡು ಅಂತ. ಹಂಗಾಗಿ ಸ್ವಲ್ಪ ಚಿಕ್ಕ ಪಾತ್ರೆಯಲ್ಲಿ ಇಟ್ಕೊಂಡು ಅದನ್ನು ಕರ್ಗೋದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಏನೇನು ತೋರಿಸ್ದೆ ನೋಡಿದ್ರಾ, ಒಂದು ಸಲ ಹೇಳಿಬಿಡ್ತೀನಿ ಹಂಗೆ. ನುಗ್ಗೆ ಸೊಪ್ಪು ಮತ್ತು ಬದನೆಕಾಯಿ ಎಲೆ ಸಿಕ್ಕಿದ್ರೂ ತೊಗೊಳ್ಳಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಆ ಪುಡಿ ಏನು ಮಾಡಿ ಇಟ್ಕೊಂಡಿದ್ದೆ ಅದು, ಮತ್ತು ಇನ್ನೇನು ಮರ್ತೆ ಮೆಣಸಿನ್ಕಾಯಿ, ಇಷ್ಟನ್ನು ತೊಗೊಂಡು ಇಟ್ಕೊಂಡಿದ್ದೀನಿ. ಇವಾಗ ಅದೆಲ್ಲದನ್ನು ಕೂಡ ಸ್ವಲ್ಪ ವಿಭೂತಿ ಪುಡಿ ತೊಗೊಂಡಿದ್ದೀನಿ, ಸ್ವಲ್ಪ ಅಥವಾ ಸುಣ್ಣ ಹಾಕ್ಕೋಬೋದು ನೀವು. ನಾನು ವಿಭೂತಿ ಪುಡಿನ ತೊಗೊಂಡಿದ್ದೀನಿ. ಇವಾಗ ಅದನ್ನು ಹಾಕೋದು ಹೆಂಗೆ, ಕಾಯಿಸ್ಕೊಳ್ಳೋದು ಹೆಂಗೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಡೀಟೇಲಾಗಿ ವಿಡಿಯೋ ತೋರಿಸ್ತಾ ಇದ್ದೀನಿ. ವೀಳ್ಯದೆಲೆನೂ ಹೇಳೋದು ಮರ್ತೆ, ನಾನು ವೀಳ್ಯದೆಲೆ ಉಪ್ಪುದನ್ನು ತೊಗೊಂಡಿದ್ದೀನಿ. ಈಗ ನೋಡ್ತಾ ಇದ್ದೀರಾ, ಅದನ್ನು ಕಾಯೋದಕ್ಕೆ ಇಟ್ಟಿದ್ದೆ. ಸ್ವಲ್ಪ ಎಣ್ಣೆ ಥರ ಆಗಬೇಕು, ಮೇಲ್ಗಡೆದೆಲ್ಲ ನೊರೆ ಥರ ಸ್ವಲ್ಪ ಕಡಿಮೆ ಆಗಿ ಎಣ್ಣೆ ಥರ ಆಗಬೇಕು. ನೀರು ಹಾಕಿದಾಗ ಗುಳು ಅಂತ ಸೌಂಡ್ ಬರುತ್ತೆ, ಅದು ಎಣ್ಣೆ ಒಳಗಡೆ ಹಾಕ್ತಾಗಿದ್ದೀನಿ ಸೌಂಡ್ ಬರುತ್ತಲ್ಲ ಹಂಗೆ. ಅಲ್ಲಿವರೆಗೂ ಕಾಯಿಸ್ಕೊಂಡು ಆನಂತರ ಈ ಥರ ಸ್ವಲ್ಪ ನೀರಲ್ಲಿ ಹಿಂಗೆ ನಾವು ತೊಗೊಂಡಿರೋ ಎಲ್ಲದನ್ನು ನೀರಲ್ಲಿ ಈ ಥರ ಎದ್ದಿ ಹಾಕಬೇಕಾಗುತ್ತೆ. ಒಣಮೆಣ್ಸಿನ್ಕಾಯಿ, ವೀಳ್ಯದೆಲೆ ಮತ್ತು ಅದು ನುಗ್ಗೆ ಸೊಪ್ಪಿಂದು ಸೊಪ್ಪು, ಜೊತೆಗೆ
ಬದನೆಕಾಯಿ ಲೀವ್ಸ್ ಏನಾದರೂ ತೊಗೊಂಡಿದ್ರೆ ಅದನ್ನು ಇಷ್ಟನ್ನು ನೀರಲ್ಲಿ ಎದ್ದಿ ಹಾಕಬೇಕಾಗುತ್ತೆ. ಇನ್ನು ಮಿಕ್ಕಿರೋದೆಲ್ಲನೂ ಹಾಗೆ ಹಾಕಿಬಿಟ್ಟು ಲಾಸ್ಟಲ್ಲಿ ಆ ಪುಡಿನೂ ಕೂಡ ಹಾಕಿಬಿಟ್ಟು ಇಲ್ಲೇ ಬೆಳ್ಳುಳ್ಳಿ ಹಾಕೋದು ಸ್ಕಿಪ್ ಆಗಿದೆ ವಿಡಿಯೋ ಅಂತ. ಏನಾಯಿತು ಅಂತಂದರೆ ನಾನು ಬೆಳ್ಳುಳ್ಳಿನ ಹಿಂದೆ ಇಟ್ಟು ಮರ್ತೋಗ್ಬಿಟ್ಟಿದ್ದೆ. ಇದಿಷ್ಟನ್ನು ಹಾಕಿದ ಮೇಲೆ ಆ ಥರ ಗುರಾಡಿ ಇನ್ನೇನು ಗ್ಯಾಸ್ ಸ್ಟವ್ ಆಫ್ ಮಾಡಿದ್ನಲ್ಲ ಆವಾಗ ನಾನು ಹಿಂದೆ ತಿರುಗಿದ್ನಲ್ಲ ಆವಾಗ ನೋಡಿಬಿಟ್ಟು ಹಾಕಿದೆ, ಹಂಗಾಗಿ ವಿಡಿಯೋ ಆಗಿಲ್ಲ. ಒಟ್ಟು ಬಿಸಿ ಇರುವಾಗಲೇ ಪಟ್ಟ ಅಂತ ಹಾಕಿದ್ದೀನಿ, ಅದನ್ನು ಕೂಡ ಅದಕ್ಕೆ ಹೇಳ್ತಾ ಇದ್ದೀನಿ. ತುಪ್ಪ ಕಾಯಿಸಿ ಇವಾಗ ಮುಚ್ಚಿ ಇಟ್ಟಿದ್ದೀನಿ, ತಣ್ಣಗಾಗಬೇಕಲ್ವ ಸೋಸ್ಕೊಂಡು ಎತ್ತಿಟ್ಕೊಳ್ಳೋಕ್ಕೆ. ಹಂಗಾಗಿ ಇವಾಗ ಅದಾದಮೇಲೆ ಬೇಗ ಬೇಗ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಳ್ಳೋದು ತುಂಬ ಕೆಲಸಗಳಿದೆ. ಏನೇನೆಲ್ಲ ಕೆಲಸಗಳಿದೆ ಅಂತ ಪೂರ್ತಿಯಾಗಿ ವಿಡಿಯೋನ ನೋಡಿ. ತುಂಬ ಬ್ಯುಸಿ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಬೇಗ ಬೇಗ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಬೆಳಿಗ್ಗೆನೇ ಒಂದು 7 o'clock ಒಳಗಡೆ ಇಂಗ್ಲೀಷ್ ಆನ್ಲೈನ್ ಕ್ಲಾಸ್ ಹೇಳಿದ್ನಲ್ವ, ಅದರದ್ದು ಕ್ಲಾಸ್ ಆಲ್ರೆಡಿ ಬಂದಿರುತ್ತೆ. ನಮಗೆಲ್ಲ ಯಾವ ಥರ ಮಾಡ್ತಾಯಿದ್ದಾರೆ ಅಂತಂದರೆ, ಸ್ವಲ್ಪ ಹೌಸ್ ವೈಫ್ ಎಲ್ಲ ಇರ್ತೀವಲ್ವ, ನಾವು ಕೆಲಸ ಎಲ್ಲ ಮಾಡಿಕೊಂಡು ಆನ್ಲೈನಲ್ಲಿ ಅಂದರೆ ಅವರು ಮಾಡುವಾಗೇ ನಾವು ಅಟೆಂಡ್ ಮಾಡೋದಕ್ಕಾಗಲ್ಲ ಕೆಲವೊಬ್ಬರಿಗೆ ಅಂತ ಹೇಳ್ಬಿಟ್ಟು ಕೆಲವೊಂದೊಂದು ಟಾಪಿಕ್ ಸಮೇತ ಅವರು ವಾಯ್ಸಲ್ಲಿ ಹೇಳಿಕೊಂಡು ಕೂಡ ನಮಗೆ ಅದನ್ನು ಕಲಿಸ್ತಾ ಇದ್ದಾರೆ. ತುಂಬ ಅಂದರೆ ತುಂಬಾ ಬೆನಿಫಿಟ್ ಆಯಿತು ಅಂತಲೇ ಹೇಳ್ಬೋದು. ಮತ್ತು ಅವ್ರು ಹೇಳ್ಕೊಡ್ತಾ ಇರೋ ರೀತಿ ಹೆಂಗಿರುತ್ತೋ ಏನೋ, ಅಥವಾ ಈ ಮಕ್ಕಳಿಗೆಲ್ಲ ಆನ್ಲೈನ್ ಕ್ಲಾಸ್ ಮಾಡೋದಕ್ಕೆ ವಿಡಿಯೋ ಮುಖಾಂತರ ಹೇಳಿಬಿಟ್ಟು ಆಮೇಲೆ ಅದನ್ನು ಸೆಂಡ್ ಮಾಡ್ತಾ ಇದ್ರಲ್ಲ, ಆ ಥರ ಎಲ್ಲನೂ ಇಲ್ಲ. ಬಟ್ ಅವರು ಮಾಡ್ತಾ ಇರೋದು ತುಂಬ ಚೆನ್ನಾಗಿದೆ. ಅದನ್ನೆಲ್ಲನೂ ಡೀಟೇಲಾಗಿ ತಿಳ್ಕೊಬೇಕು ಅಂದರೆ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ರೇ ಆಗ್ಬೋದು. ಹಂಗಾಗಿ ಒಂದು ಸಲ ಫೋನ್ ಮಾಡಿ ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಚೆಕ್ ಮಾಡಿ ಅವರನ್ನು ಕೇಳಿ, ಆಯಿತಾ. ತುಂಬಾ ಇಷ್ಟಪಡ್ತೀರಾ ನೀವು ಕೂಡ ಇಂಗ್ಲೀಷ್ ಕಲಿಯೋದಕ್ಕೆ. ಮತ್ತು ಇಂಗ್ಲೀಷ್ ನಂಗೆ ಸ್ವಲ್ಪನೂ ಬರಲ್ಲ ಅನ್ನೋರು ಕೂಡ ಇಂಗ್ಲೀಷ್ ಕಲಿಬೋದು. ಅಥವಾ ಇಂಗ್ಲೀಷ್ ಬರುತ್ತೆ, ನಾನು ಕೆಲಸ ಮಾಡ್ತಾಯಿದ್ದೀನಿ ಟೀಚರ್ ಕೆಲಸ ಅಥವಾ ಇನ್ನೊಂದು ಮತ್ತೊಂದು, ಅವರಿಗೆ ಸ್ವಲ್ಪ ಇಂಗ್ಲೀಷ್ ಎಕ್ಸ್ಟ್ರಾನೇ ಬೇಕಾಗುತ್ತೆ, ಜಾಸ್ತಿ ಬೇಕಾಗುತ್ತಲ್ವ, ಅಂಥವ್ರು ಕಲಿಯೋದಕ್ಕೂ ಫಾಸ್ಟಾಗಿ ಕಲಿಯೋದಕ್ಕೆ ಎಲ್ಲದಕ್ಕೂ ಒಂದು ವ್ಯವಸ್ಥೆನ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಒಂದು ಸಲ ನೀವು ಅಟೆಂಡ್ ಮಾಡಿ. ಇದಿಷ್ಟು ಕೆಲಸನೂ ಆದಮೇಲೆ 11 ಗಂಟೆಗೆ ತಿಂಡಿ ತಿಂದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ರೆಸ್ಟ್ ಮಾಡೋದಕ್ಕಾಗಲೇ ಇಲ್ಲ ಫ್ರೆಂಡ್ಸ್. ಅದಾದಮೇಲೆ ಮತ್ತೆ ಟೈಮ್ ಆಗೋಯ್ತು ಅಂತ ಅಡುಗೆ ಮಾಡ್ಕೊಂಡು ಮತ್ತೆ ಹಂಗೇನೆ ಕೆಲಸಗಳು ಜಾಸ್ತಿನೇ ಆಯಿತು. ಬಟ್ ವಿಡಿಯೋ ಲೆಂತ್ ಆಗುತ್ತೆ ಅಂತ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.